ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಒಂದು ರೆಸಿಪಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ತೋರಿಸ್ತಿರೋದು ಅಂಜಲ್ ಫಿಶ್. ಒಂದು 3/4 kg ಇದೆ. ಇಲ್ಲಿ ನಾನು ಆಲ್ರೆಡಿ ವಾಶ್ ಮಾಡಿ ಸ್ವಲ್ಪ ಅರಿಶಿನ ಹಾಗೆ ಕಲ್ಲುಪ್ಪು ಹಾಕಿ ಸೋಕ್ ಮಾಡಿ ಇಟ್ಟಿದ್ದೀನಿ ಒಂದು 1/2 hour, ಬಿಕಾಸ್ ಸ್ವಲ್ಪ ಸ್ಮೆಲ್ಲೆಲ್ಲ ಕಮ್ಮಿ ಆಗುತ್ತೆ ಅಂತ. ನಾನಿಲ್ಲಿ ಫಿಶ್ ಮಸಾಲಾಗೆ ಕಲಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ, ಶಾಪಿಂದನೇ ತಂದಿದ್ದು ಫಿಶ್ ಪೌಡರ್ ಮಸಾಲ, 1 ಸ್ಪೂನ್ ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಗೆ 2 ಸ್ಪೂನು ಅಕ್ಕಿ ಹಿಟ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಲ್ಲ, ನನ್ನ ಮಂದಿ ನಮ್ಮದೇ ಪಾಟಲ್ಲಿ ಬೆಳೆಸಿದಂತಹ ಲೆಮನ್. ಸೊ 2 ಹಾಕ್ಕೋಬೇಕು, ನಿಂಬೆಹಣ್ಣು, ಯಾಕಂದರೆ ಹುಳಿ ಇದ್ದಷ್ಟು ಚೆನ್ನಾಗಿರುತ್ತೆ ಫಿಶ್. ಅದಕ್ಕೋಸ್ಕರ ಎಲ್ಲನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ತೋರಿಸ್ತಿರೋ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಪ್ರತಿಯೊಂದು ಫಿಶ್ಗೂ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಸೊ ಪ್ರತಿಯೊಂದು ಫಿಶ್ಗೂ ಈ ಥರ ಮಸಾಲೆ ಕಲಿಸಿದ್ಮೇಲೆ ಸ್ವಲ್ಪ ಅದಕ್ಕೆ ಕರ್ಬೇವಿನ ಸೊಪ್ಪನ್ನ ಸಣ್ಣಗೆ ಚಾಪ್ ಮಾಡಿಕೊಂಡು, ಇಲ್ಲ ಅಂದರೆ ಕೈಯಲ್ಲೇ ಹಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಫ್ರಿಜ್ಜಲ್ಲಿ ಒಂದು 2 hours ಮ್ಯಾರಿನೇಟ್ ಮಾಡೋಕ್ಕೆ ಬಿಡಿ, ಬಿಕಾಸ್ ಅದು ಚೆನ್ನಾಗಿ ಸೆಟ್ ಆಗುತ್ತಲ್ಲ. ಸೊ ಹಾಗಾಗಿ 2 hours ಬಿಟ್ಟು ಮಾಡಿ. ಸೊ ಈಗ ನಾನು ಮಾಡ್ತಾ ಇರೋದು ಶಾಲೋ ಫ್ರೈ. ತುಂಬ ಆಯಿಲ್ ಏನು ಅವಶ್ಯಕತೆ ಇಲ್ಲ ಇದಕ್ಕೆ. ಸೊ ಆಫ್ಟರ್ 2 hours ನಾನು ಇದನ್ನು ತೋರಿಸ್ತಾ ಇರೋದು. ಮ್ಯಾರಿನೇಷನ್ ಚೆನ್ನಾಗಿ ಆಗಿದೆ. ಇದು ಸ್ವಲ್ಪ ಮಸಾಲೆ ಎಲ್ಲ ಡ್ರೈ ಆಗುತ್ತೆ ಫ್ರಿಜ್ಜಲ್ಲಿ ಇಡೋದ್ರಿಂದ. ಸೊ ಎಣ್ಣೆ ಕಾದಿದೆ, ಒಂದೊಂದೇ ಫಿಶ್ನ ಹಾಕಿ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಬೇಯಿಸಿ ಮಾಡಿದ್ರೆ ಫಿಶ್ ಫ್ರೈ ರೆಡಿ ಆಗುತ್ತೆ. ತುಂಬ ಏನು ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು 2-3 minutes ಆದರೆ ಸಾಕು. ಆ್ಯಕ್ಚುಲಿ ಸ್ಲೈಸ್ ಸಣ್ಣ ಇತ್ತಲ್ಲ, ಹಾಗಾಗಿ ತುಂಬ ಬೇಗನೆ ಬಾಯ್ಲ್ ಆಗೋಯ್ತಿದ್ದು. ಯಾಕಂದರೆ ತುಂಬ ಹೊತ್ತು ಬೇಯಿಸೋದ್ರಿಂದ ಫಿಶ್ ಎಲ್ಲ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮ್ಯಾಕ್ಸ್ ಟು ಮ್ಯಾಕ್ಸ್ 5 minutes ಅದನ್ನು 2-3 times ಹಿಂದೆ ಮುಂದೆ ತಿರುವಾಕಿದ್ರೆ ಸಾಕು. ಆ್ಯಕ್ಚುಲಿ ಚೆನ್ನಾಗಿ ಬೆಂದಿರುತ್ತೆ. ಸೊ ಫಸ್ಟ್ 3 ಮಾಡಿದ್ದು ಹಾಗೆ ಡೈರೆಕ್ಟಾಗಿ ಮಾಡಿದ್ದೆ. ಇದು ಮಾಡ್ಕೊಳ್ತಿರೋದು ಆ್ಯಕ್ಚುಲಿ ನನಗೆ ರವಾ ಫ್ರೈ. ನಾನು ಹಾಗೆ ತಿನ್ನಲ್ಲ, ನನಗೆ ರವಾ ಫ್ರೈ ಅಂದರೆ ಇಷ್ಟ. ಸೊ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಅದೊಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಬಟ್ ದಿ ಬೆಸ್ಟ್ ಅಂದರೆ ರವಾ ಫ್ರೈ, ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಕಚ್ಕೊಂಡಿರುತ್ತಲ್ಲ, ಹಾಗಾಗಿ ಐ ಲವ್ ರವಾ ಫ್ರೈ.
ಇದು ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡಿಬಿಟ್ಟು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು. ವಿತ್ ಲೆಮನ್ನ ಸ್ಕ್ವೀಸ್ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ವಿಲ್ ಬಿ ಸೂಪರ್ ಅಲ್ಟಿಮೇಟ್ ಆಗಿರುತ್ತೆ. ಬಿಫೋರ್ ನಾನು ಹೇಳಬೇಕಿತ್ತು, ಆ್ಯಕ್ಚುಲಿ ನಾನು ಚಿಲ್ಲಿ ಪೌಡರ್ ಇದಕ್ಕೆ ಆ್ಯಡ್ ಮಾಡಿಲ್ಲ, ಬಿಕಾಸ್ ಫಿಶ್ ಮಸಾಲಲ್ಲೇ ಚಿಲ್ಲಿ ಪೌಡರ್ ಖಾರ ಎಲ್ಲ ಇರುತ್ತೆ, ಹಾಗಾಗಿ ನಾನು ಚಿಲ್ಲಿ ಪೌಡರ್ ಹಾಕಿಲ್ಲ. ಇನ್ ಕೇಸ್ ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ನನ್ನ ಮಗ ಖಾರ ತಿನ್ನಲ್ಲ, ಹಾಗಾಗಿ ನಾನು ಆ್ಯಡ್ ಮಾಡಿಲ್ಲ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಬರ್ತೀನಿ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಗೆಸ್ಸಿಂಗ್ ಏನಿರ್ಬೋದು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಟಿಲ್ ದ ನೆಕ್ಸ್ಟ್ ವ್ಲಾಗ್.